ಇವತ್ತು ನಾವು ನೋಡ್ತೀವಿ ಎಲ್ಲರಿಗೂ ಒಳ್ಳೆ ಮಕ್ಕಳಿದ್ದಾಗ ನಮ್ಮ ಭಯ ಎಲ್ಲರಿಗೂ ಒಳ್ಳೆ ಕೊಡ್ಬೋದು ಹಂಗೆ ವಯಸ್ಸು ಹೋಗ್ತಾರೆ ಚೆನ್ನಾಗಿ ಇಟ್ಕೊಂಡು ಅವ್ರು ಹೇಳ್ಬೇಕು. ಶ್ರೀಮತಿ ಶಾರದಮ್ಮ ಅವರು ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಅಂದರೆ ಅವರಿಗೆ 75 ವರ್ಷ ವಯಸ್ಸಾಗಿದೆ. ಅವರು ಬಲವಾದ ಕೆಲಸ ಮಾಡಲಿಕ್ಕಾಗಲ್ಲ. ಒಂದು 2-3 ಮನೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಮನೆ ಸ್ವಚ್ಛತಾ ಕೆಲಸಕ್ಕೆ ಅವರು ಹೋಗ್ತಾರೆ. ಅದರಿಂದ ಬಂದ ಆದಾಯವನ್ನು ಸ್ವಲ್ಪ ಅವರು ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಉಳಿದಿದ್ದ ಹಣವನ್ನು ಕೂಡಿಟ್ಟು ದೇವಸ್ಥಾನಕ್ಕೆ ಅವರು ದಾನವಾಗಿ ಕೊಡ್ತಿದ್ದಾರೆ. ಈ ಗುಣ ಎಲ್ಲರಲ್ಲೂ ಬರೋದಿಲ್ಲ. ಎಲ್ಲರಲ್ಲೂ ಬೇಕಾದಷ್ಟು ಇರುತ್ತೆ, ಆದರೆ ದಾನ ಮಾಡೋ ಭಾವನೆ ಯಾರಲ್ಲೂ ಇರೋದಿಲ್ಲ. ಅವರ ಯಜಮಾನರು ಯಲ್ಲಪ್ಪನವರು ಅಂತ ಹೇಳಿ ಅವರು ಇರಬೇಕಾದ್ರೆ ಮನೆ ಕಟ್ಟಿದ್ರು. ಅವರು ಆ ಮನೆಗೆ ಚಾಮುಂಡೇಶ್ವರಿ ತಾಯಿ ಹೆಸರನ್ನು ಇಟ್ಟಿದ್ದಾರೆ. ಅವರು ಆವಾಗಲೇ ನಾವು ನಮ್ಮ 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 ಕಾಲದ ನಂತರ ವೃದ್ಧಾಪ್ಯದ ನಂತರ ಆ ಮನೆಯನ್ನು ನಾವು ದೇವಸ್ಥಾನಕ್ಕೆ ದಾನವನ್ನು ಚಾಮುಂಡೇಶ್ವರಿ ತಾಯಿಗೆ ದಾನ ಕೊಟ್ಟು ನಾವು ನಮ್ಮ ಋಣ ತೀರಿಸ್ಬೇಕು ಅನ್ನೋ ಭಾವನೆಯೆಲ್ಲ ಅವರು ಇಟ್ಕೊಂಡಿದ್ರು. ಅವ್ರ ಯಜಮಾನರು ತೀರ್ಕೊಂಡು 6 ವರ್ಷವಾಯಿತು. ಆದರೆ ಅದನ್ನು ಇವರು ಪಾಲನೆ ಮಾಡಿದರು. ನಮ್ಮ ದೇವಸ್ಥಾನಕ್ಕೆ ತಂದು ಪತ್ರ, ಅವರು ಎಫ್ ಡಿ ಇಟ್ಟಿರ್ತಕ್ಕಂಥ 5 ಲಕ್ಷ ರೂಪಾಯಿ ಹಣ ಸರ್ಟಿಫಿಕೇಟ್ಗಳನ್ನು ದೇವಸ್ಥಾನಕ್ಕೆ ತಂದು ಒಪ್ಪಿಸಿದ್ರು. ನಾವು ಕಮಿಟಿಯವರು ಊರವರೆಲ್ಲ ಸೇರಿಕೊಂಡು ಇದನ್ನು ತೀರ್ಮಾನ ತಗೊಂಡು ಈ ಥರ ದಾನ ಮಾಡಿದ್ದಾರೆ ಅಮ್ಮರು ಅಂತ ಹೇಳಿ ಆ ಹಣವನ್ನು ದೇವಸ್ಥಾನಕ್ಕೆ ಸೇರೋ ಥರ ಮಾಡಿಕೊಂಡು ಹಣ ಬಿಡಿಸಿ ಆ ಹಣದಿಂದ ಈ ದೇವಸ್ಥಾನದ ಚಾವಣಿಗೆ ಸಭಾಭವನ ಅನ್ನ ಸಂತರ್ಪಣಾ ಕೇಂದ್ರ ಅಂತ ಹೇಳಿ ಸಭಾಭವನ ಟೈಪ್ ಮಾಡಿದ್ವಿ ನಾವು. ಆ 5 ಲಕ್ಷ ರೂಪಾಯಿನ ಅದಕ್ಕೆ ಕಬ್ಬಣಕ್ಕಾಗಿ ಅಮ್ಮನ ದುಡ್ಡನ್ನು ಉಪಯೋಗಿಸಿದ್ವಿ ನಾವು. ನಾನು ಈಗ ಮಹಿಳಾ ಸಂಘದ ಅಧ್ಯಕ್ಷ. ಅವ್ರ ದುಡ್ಡಲ್ಲೇ ನಡೆಸ್ತಿರೋದು ನಾನೇ. ಎಲ್ಲರೂ ಸೇರ್ಕೊಂಡಿದ್ದೀವಿ. ನಾವು 10, 15, 20 ಜನ ಸೇರ್ಕೊಂಡು ನಡೆಸ್ತಾ ಇದ್ದೀವಿ. ಅವ್ರ ದುಡ್ಡಲ್ಲಿ ಭಟ್ರಿಗೂ 2,000 ಕೊಡ್ತೀವಿ. ಅಮ್ಮನ ದಾನ ಧರ್ಮ ಮಾಡ್ತಾ ಇದ್ದಾರಲ್ಲ, ಆ ದಾನ ಧರ್ಮ ಎಲ್ಲರಿಗೂ ಮನೋಭಾವನೆ ಬರೋಕ್ಕೆ ಸಾಧ್ಯನೂ ಇಲ್ಲ. ಅವ್ರು ಏನು ಈಗಲೂ ಅಷ್ಟೇ ಕೆಲಸ ಮಾಡ್ಕೊಬಂದು ನಮಗೆ ಅವ್ರು 10 ರೂಪಾಯಿ ಇಟ್ಕೊಂಡು 20 ರೂಪಾಯಿ ಮತ್ತು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಅಂಥ ದಾನ ಧರ್ಮ ಮನಸ್ಸು ಎಲ್ಲರಿಗೂ ಬಂದರೂ ಒಳ್ಳೆಯದು. ಬರಲ್ಲ ಅವ್ರು ನಾವು ಚೆನ್ನಾಗಿ ನೋಡ್ಕೊತೀವಿ. ನಾವು ವಾರಕ್ಕೊಂದ್ಸರಿ ನಾನು ಇವರು ಹೋಗಿ ಅಧ್ಯಕ್ಷರು ಹೇಳ್ತೀನಿ, ನಾವು ಹೋಗಿ ಅವ್ರು ಮಾತಾಡ್ಸ್ಕೊಂಬರ್ತೀವಿ. ಅಮ್ಮನ ಚೆನ್ನಾಗಿ ನೋಡ್ಕೊತೀವಿ, ಮುಂದೂ ಚೆನ್ನಾಗಿ ನೋಡ್ಕೊತೀವಿ. ದೇವಿಯ ಎದುರಿಗೆ ಹೇಳ್ತಾ ಇದ್ವಿ, ಅಮ್ಮನ ಚೆನ್ನಾಗಿ ನೋಡ್ಕೊತೀವಿ. ನಾನೇ ಕೊಡಬೇಕು ಅನ್ನೋದು ಅವಳಿಗೆ ಮನಸ್ಸು ಕೊಟ್ಟೆ ನನಗೆ ಹೇಳಿದ್ದು, ನಾನೇ ಕೊಡಬೇಕು ಅಂತ. ಒಬ್ಬರಿಗೂ ಹೇಳಲ್ಲ ನಾನು. ನನ್ನ ಇಚ್ಛೆ ಕರ್ಬರನ್ನೇ ನಾನು ಅವಳಿಗೆ ಎತ್ತು ಕೊಟ್ಟಿದ್ದು. ಹೌದು, ನಾನು ಯಾರನ್ನೂ ಕೇಳಲ್ಲ ನಾನು. ದೇವರಿಗೂ ಸರಿಯಾಗಿ ನಾನೇ ನನ್ನ ಮನಸ್ಸಿಗೆ ಇಟ್ಬಿಟ್ಲು ಅವಳು. ನಾನೇ ಕೊಟ್ಟಿದ್ದು. ಹೌದು, ನಾವು ಕೂಲಿ ಕೆಲಸ ಮಾಡ್ತೀನಿ. ಕೂಲಿ ಕೆಲಸ 15 ವರ್ಷ ಇಲ್ಲಿ ಬಂದಾಗಿಲ್ಲೂ ಒಂದು 30-40 ವರ್ಷ ಆಯ್ತು ಈಗ. ಕೂಲಿ ಕೆಲಸ ಮಲೆನಾಡು. ಹಂಗೆ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ದುಡ್ಡು ಮನೆ ಮಾಡಿದ್ದೆ, ಅದಕ್ಕೆ ಅವಳಿಗೆ ಸಲ್ಲಿಸ್ತೆ ನಾನು. ಅವರಿಗೆ ಕಾಯಿಲೆ ಬಂತು, ದಮ್ಮಿತ್ತು. 5-6 ವರ್ಷ ತನಕ ಹಾಗೆ ಆಯ್ತು. ನಾನೇ ಸಾಕಿದೆ. ಈಗ 6 ವರ್ಷ ಆಯ್ತು ಹೋಗಿ. ಇಲ್ಲ, ಮಕ್ಕಳಿಲ್ಲ ಸ್ವಾಮಿ, ಇಲ್ಲ ಮಕ್ಕಳಿದ್ದು. ಕೊಟ್ಟಿದ್ದು ನಾನೇ. ಯಾರನ್ನೂ ದೂರ ಹೋಗ್ಕೊಂತ ಮನುಷ್ಯನ ಮಾಡಲ್ಲ. ನಾನೇ ಖುದ್ದು ನಾನೇ ಮನ್ಸು ಕೊಟ್ಟು ನಾ ಕೊಟ್ಟಿದ್ದು. ಅವ್ರು ಕೊಟ್ಟಲು, ನಾ ಕೊಟ್ಟೆ. ಎರಡೇ ಮಾತು. ಅವಾಗ ಇರಲ್ಲ, ನಾವು ಕೊಡ್ಬೇಕಾರೆ ಇರಲ್ಲ. ಅವರಿಗೂ ಇತ್ತು. ಕೊಡ್ಬೇಕನ್ನೋ ಮನಸ್ಸಿತ್ತು. ಅವ್ರು ನನ್ನ ಕೈ ಹೇಳಲ್ಲ, ಬೇರೆಯವ್ರ ಕೈ ಎಲ್ಲ ಹೇಳಿದ್ದಾರೆ. ನಮಗೆ ಮಕ್ಕಳೆಲ್ಲ ಮರಿ ಇಲ್ಲ, ದೇವರಿಗೆ ಕೊಡ್ಬೇಕಂತ ಬೇರೆಯವ್ರ ಕೈ ಹೇಳ್ಯಾರ, ನನ್ನ ಕೈ ಹೇಳಲ್ಲ. ಅವ್ರಂತಲೇ ನಾನು ಹಾಗೆ ಮಾಡಿದೆ. ಮನೆ ಕೆಲಸ ಸ್ವಾಮಿ. ಮನೆ ಕೆಲಸ ಏನು ನನಗೇನು ಕಮ್ಮಿ ಮಾಡಲ್ಲ, ಮಾಡ್ತಾ ಇದ್ದೀನಿ. ಕೊಡಬೇಕು ಅನ್ನೋದೇ ಅವ್ಳು ಕೈ ಕೊಟ್ಟರೆ ಅವಳಿಗೆ ಎಲ್ಲ, ಮತ್ತು ಯಾರಿಗೂ ಕೊಡಲ್ಲ ನಾನು. ತಿಂಗಳಿಗೆ 500 ರೂಪಾಯಿ ಕೊಡ್ತಾಯಿದ್ದೀನಿ ನಾನು. ನನ್ನ ಜೀವನಕ್ಕೆ ಅವಳು ಕೊಡ್ತಾಳೆ, ನಾನು ತಗೊಂತೀನಿ. ಅವ್ರದ್ದೇ ಎಲ್ಲ. ಅವ್ರಿಗೆಲ್ಲ ಸೇರಿದ್ದು ಅವ್ರಿಗೆ ಮುನ್ಸ್ಕೊಟ್ರೆ ಅವರೇ ಮಾಡ್ತಾರೆಲ್ಲ.